ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅನಿತಾ ವ್ಲಾಗ್ಸ್. ನಾವು ಇವತ್ತಿನ ವ್ಲಾಗ್ ಬಂದು ಆಷಾಢ ಮಾಸದ ಕೊನೆಯ ಶುಕ್ರವಾರದ ವ್ಲಾಗು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಃ ನಮಸ್ತಸ್ಯೈ ನಮೋ ನಮಃ. ಚಾಮುಂಡೇಶ್ವರಿ ಪಾದಕ್ಕೆ ನಮೋ ನಮಃ. ಚಾಮುಂಡೇಶ್ವರಿಗೆ ಮತ್ತೊಮ್ಮೆ ನಮಸ್ಕರಿಸಿ ನಾವು ಬೆಳಗ್ಗೆ 5 ಗಂಟೆಗೆ ಮನೆನ ಬಿಟ್ವಿ. ಮನೆಯಿಂದ ಹೊರಟು ಹೆಲಿಪ್ಯಾಡ್ಗೆ ಹೋದ್ವಿ. ಅಲ್ಲಿ ನೋಡ್ತೀವಿ, ನಾವೇ ಫಸ್ಟ್ ಬಂದಿದ್ದೀವಿ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಅಲ್ಲಿ ನೋಡಿದ್ರೆ ಜನ ನಮಗಿಂತ ಮುಂಚಿತವಾಗಿ ಬಂದು ನಿಂತ್ಕೊಂಡವ್ರೆ. ನಾವೇನು ಅಂದ್ಕೊಂಡ್ವಿ, ನಾವೇ ಫಸ್ಟ್ ಹೋಗಿದ್ವಿ ಅಂತ ಅಲ್ಲಿ ನೋಡ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸರಿ ಅಂದ್ಬಿಟ್ಟು ಹೋದ್ವಿ ಕ್ಯೂಗೆ ಹೋದ್ವಿ. ಅಲ್ಲಿ ಕ್ಯೂವಲ್ಲಿ ಧರ್ಮದರ್ಶನಕ್ಕೆ ಒಂದು ಕ್ಯೂ, 300 ರೂಪಾಯಿ ಅವ್ರಿಗೆ ಒಂದು ಕ್ಯೂ, 2000 ರೂಪಾಯಿ ಅವ್ರಿಗೇ ಒಂದು ಕ್ಯೂ. ಬಸ್ಸಲ್ಲಿ ಬರೋ ಅಂಥ ಜನಗಳಿಗೆ ಅವ್ರ ವಾಹನಗಳನ್ನ ನಿಲ್ಲಿಸೋಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. 300 ರೂಪಾಯಿ ಟಿಕೆಟಲ್ಲಿ ಹೋದವ್ರಿಗೆ ದೇವ್ರ ದರ್ಶನ ಮತ್ತು ಬಸ್ಸು ಕೂಡ ಫ್ರೀ ಇರುತ್ತೆ, ಏನು ಟಿಕೆಟ್ ತೊಗೊಳ್ಳೋ ಹಾಗಿಲ್ಲ. ಸರಿ, ನಾವು 300 ರೂಪಾಯಿ ಟಿಕೆಟ್ ತೊಗೊಂಡು ಮುಂದೆ ಹೊರಟ್ವಿ. ಕ್ಯೂ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪೊಲೀಸ್ಗಳು. 300 ರೂಪಾಯಿಗೆ ಎಲ್ಲರಿಗೂ ಸಪ್ರೇಟ್ ಕ್ಯೂ ಇದೆ. ಹೆಲಿಪ್ಯಾಡಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಲು ಬಸ್ ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲೂ ಕೂಡ ಒಂದು ಸ್ವಲ್ಪನೂ ನುಗ್ಗಲಿಲ್ಲ. ಅಲ್ಲಲ್ಲಿ CC ಕ್ಯಾಮ್ರಾಗಳು ಹಾಕಿದ್ದಾರೆ. ಜನಗಳೇನು ಗಲಾಟೆ ಮಾಡ್ಕೊಳ್ಳೋ ಹಾಗಿಲ್ಲ. ಬಸ್ ಹತ್ಬೇಕಾದ್ರೆ ಒಬ್ರಿಗೊಬ್ರು ತಳ್ಳೋ ಹಾಗಿಲ್ಲ. ಅಷ್ಟು ನೀಟಾಗಿ ಆ ಬಸ್ಸಿಗೆ ಎಷ್ಟು ಜನ ಇಡಿಸ್ತಾರೆ ಅಷ್ಟು ಜನ ಮಾತ್ರ ಹತ್ತಿಸ್ಕೊಂಡು ಮುಂದಕ್ಕೆ ಹೊರಡುತ್ತೆ. ನೋಡಿ, ನಾನು ತೋರಿಸ್ತಾಯಿಲ್ಲ, ಬಸ್ಗಳು ಮಾತ್ರ ಅಷ್ಟು ಚೆನ್ನಾಗಿ ವ್ಯವಸ್ಥೆ ಇದೆ. 300 ರೂಪಾಯಿವರೆಗೂ ಇದೆ. 2000 ರೂಪಾಯಿ ಟಿಕೆಟ್ ಅವ್ರಿಗೆ ಓಲ್ವಾ ಬಸ್ಸು, 300 ರೂಪಾಯಿ ಟಿಕೆಟ್ ಅವ್ರಿಗೆ ಮತ್ತು ಧರ್ಮದರ್ಶನದವ್ರಿಗೆ ಈ ಥರ ಅವರು ಕೂಡ ಬಸ್ ವ್ಯವಸ್ಥೆ ಇದೆ. ಆದರೆ ನಾವು 300 ರೂಪಾಯಿ ಟಿಕೆಟ್ ತೊಗೊಂಡು ಬಸ್ಸಲ್ಲಿ ಹೊರಟ್ವಿ. ಬಸ್ಸಲ್ಲಿ ಹೊರಟ ಮೇಲೆ ಬೆಟ್ಟದ ಮೇಲೆ ಯಾವುದೇ ರೀತಿ ಬೇರೆ ವಾಹನಗಳಿಗೆ, ಅಂದರೆ ಬೇರೆ ಸ್ಕೂಟ್ರು, ಕಾರ್ಗಳು ಆ ಥರದಕ್ಕೆಲ್ಲ ಪ್ರವೇಶ ಇಲ್ಲ. VIP ಬರೋರಿಗಿದೆ, ಮಾಮೂಲಿ ಅಂತ ಜನದವ್ರಿಗೆ ಯಾವುದೇ ರೀತಿಯ ವಾಹನಗಳ ಪ್ರವೇಶ ಇಲ್ಲ. ಹಾಗಾಗಿ ಎಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗದಂತೆ ಬಸ್ಗಳು ಮುಕ್ತವಾಗಿ ಓಡಾಡಬಹುದಾಗಿತ್ತು. ನಾವು ಬೆಟ್ಟದ ಮೇಲೆ ಹೋದಾಗ ಸಮಯ ಬೆಳಗ್ಗೆ 7 ಗಂಟೆ. ಬೆಟ್ಟದಲ್ಲಿ ಎಲ್ಲ ವ್ಯವಸ್ಥೆಗಳು ಮಾತ್ರ ತುಂಬ ಚೆನ್ನಾಗಿದೆ. ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅಂತಂದರೆ ಶೌಚಾಲಯದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಬೆಟ್ಟ ಹತ್ತು ಬರೋರಿಗೆ ಒಂದು ಕ್ಯೂ, 300 ರೂಪಾಯಿ ಅವ್ರಿಗೆ ಒಂದು ಕ್ಯೂ ಮತ್ತು 2000 ರೂಪಾಯಿ ಅವ್ರಿಗೆ ಒಂದು ಕ್ಯೂ, ಧರ್ಮದರ್ಶನದವ್ರಿಗೆ ಕೂಡ ಒಂದು ಕ್ಯೂ. ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇದು ಸುಪ್ರಭಾತ ಫಿಲಮಲ್ಲಿ ಶೂಟಿಂಗಲ್ಲಿ ತೆಗೆದಿದ್ದಾರೆ ಆ ಸ್ಪಾಟ್ನ ನಾನು ತೋರಿಸಿದ್ದು. ಹಾಗೆ ಮುಂದಕ್ಕೆ ಹೊರಟ್ವಿ. ನೋಡಿ, ಇಲ್ಲಿಂದ ವ್ಯೂ ಪಾಯಿಂಟ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅಂದರೆ ಇದಕ್ಕಿಂತ ನೋಡಿ, ಲಲಿತ್ ಮಹಲ್ ಕೂಡ ಕಾಣ್ತಾ ಇದೆ ಬಸ್ಸಲ್ಲಿ ಕೂತ್ರೆ. ಇದಕ್ಕಿಂತ ದಸರಾ ಟೈಮಲ್ಲಿ ಲೈಟಿಂಗ್ಸ್ನ ಹಾಕ್ತಾರೆ. ಸಂಜೆ ಹೊತ್ತು ಬರಬೇಕು, ಆವಾಗ ಇಡೀ ಮೈಸೂರು ನಗರನೇ ನೋಡೋಕ್ಕೆ ಒಂದು ತುಂಬ ಖುಷಿಯಾಗುತ್ತೆ. ಇನ್ನು ಮಂಜು ಕೂಡ ಹಾಗೆ ಸುರಿತಿತ್ತು. ಎಷ್ಟು ಚಳಿ ಇತ್ತು ಅಂದರೆ ಅಷ್ಟು ಚಳಿಲೂ ಕೂಡ ಜನಗಳು ಹೆಂಗೆ ಚಾಮುಂಡೇಶ್ವರಿ ಅಮ್ಮನವ್ರನ್ನ ದರ್ಶನ ಮಾಡೋಕ್ಕೆ ಬರ್ತಿದ್ದು ಅಂದರೆ ಅದನ್ನ ನೋಡೋದೇ ಒಂದು ತುಂಬ ಖುಷಿ. ಅದು ಆಷಾಢದಲ್ಲಿ ಅಮ್ಮನವ್ರ ದರ್ಶನ ಅಂದ್ರಂತೂ ಇನ್ನೂ ಖುಷಿ. ಇಲ್ಲಿಂದ ನಿಂತ್ಕೊಂಡು ಆ ವ್ಯೂ ಪಾಯಿಂಟಲ್ಲಿ ನಿಂತು ಬೈನಾಕ್ಯುಲರಿಂದ ನಾವು ಇಡೀ ಮೈಸೂರನ್ನೇ ನೋಡ್ಬೋದು. ಹೀಗೆ ಹೋದರೆ ನಂದಿನೂ ಕೂಡ ನೋಡ್ಬೋದು. ನಾವು ನಂದಿ ಹತ್ರ ಎಲ್ಲ ಹೋಗಲಿಲ್ಲ, ಬಸ್ಸಲ್ಲಿ ಹೊರಟ್ವಿ. ನೋಡಿ, ಬಸ್ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ. ಪೊಲೀಸರು ನಿಂತು ಜನಗಳನ್ನ ಹೀಗೋಗಿ ಹಾಗೋಗಿ ಆ ಕಡೆಯಿಂದ ಹೋಗಿ ಈ ಥರ ಕ್ಯೂವಲ್ಲಿ ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಅದಕ್ಕೊಂದು ಕೂಡ ಖುಷಿ. ಆ ಥರ ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ. ನೋಡಿ, ನಡ್ಕೊಂಡು ಹೋಗೋರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅನ್ನ ದಾಸೋಹದಿದು. ದೇವರ ದರ್ಶನ ಮುಗಿಸಿ ಪ್ರತಿಯೊಬ್ಬರು ಕೂಡ ಬಂದು ಈ ದಾಸೋಹದಲ್ಲಿ ಊಟ ಮಾಡಿ ಹೋಗ್ಬೋದು. ನಾವೀಗ ಬಸ್ಸಲ್ಲಿ ಹೋಗ್ತಾ ಇದ್ವಿ. 300 ರೂಪಾಯಿ ಕ್ಯೂ ಎಲ್ಲಿ ಬರುತ್ತೆ, ಬಸ್ಸು ಆ ಹತ್ತಿರದಲ್ಲಿ ನಿಲ್ಲಿಸ್ತಾರೆ. ನೋಡಿ, ಹೋಗ್ತಾ ಇದ್ದೀವಿ. ನೋಡಿ, ಹಿಮ ಹೇಗೆ ಸುರಿತಾ ಇದೆ ಅಂದರೆ ಹಂಗೆ ಸುರಿತಾ ಇದೆ. ಅಷ್ಟು ಚಳಿ ಕೂಡ ಇದೆ. ನೋಡಿ, ಕುಡಿಯೋ ನೀರಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ. ಶೌಚಾಲಯದ ವ್ಯವಸ್ಥೆನೂ ಕೂಡ ತುಂಬ ಚೆನ್ನಾಗಿದೆ. ನೋಡಿ, ನೀರಿನ ವ್ಯವಸ್ಥೆ ಆಯಿತು. ಈಗ ಮುಂದ್ಗಡೆ ನಾವು ದೇವ್ರ ದರ್ಶನಕ್ಕೆ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ಜನನೂ ಹೋಗ್ತಾ ಇದ್ದಾರೆ, ನಾವು ಕೂಡ ಹೋಗ್ತಾ ಇದ್ದೀವಿ. 300 ರೂಪಾಯಿ ಕ್ಯೂವಲ್ಲಿ ಹೊರಟ್ವಿ. ಇಲ್ಲಿ ಒಂದು ನೋಡಿ, 300 ರೂಪಾಯಿ ಸಾಲಿದ್ದು. ಇಲ್ಲಿ ಒಂದು ಶಿವನ ದೇವಸ್ಥಾನ ಕೂಡ ಇದೆ. ನಮಗೆ ಇವತ್ತು ಶಿವನ ದರ್ಶನ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಇವತ್ತು ಆಷಾಢ ಶುಕ್ರವಾರ ಜನ ತುಂಬ ಇದ್ದಿದ್ದರಿಂದ ನಮಗೆ ಶಿವನ ದರ್ಶನ ಆಗಲಿಲ್ಲ.
ಹಾಗಾಗಿ ನಾವು ಸೀದಾ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಮ್ಮನ ದೇವ್ರ ದರ್ಶನ ಮಾಡಿ ಹೊರಟ್ವಿ. ನೋಡಿ ಈಗ ನಾವಿನ್ನೂ ಕ್ಯೂವಲ್ಲಿ ಹೋಗ್ತಾನೇ ಇದ್ದೀವಿ. ನಮಗೆ ಸುಮಾರು ಇಲ್ಲ ಅಂತಂದ್ರೆ 1-1.5 ಗಂಟೆ ಟೈಮಲ್ಲೆಲ್ಲ ದೇವ್ರ ದರ್ಶನ ಹಾಗೆಯೇ ಹೋಯಿತು. ನೋಡಿ ಜನ ಕ್ಯೂನ ಹೇಗೆ ನಿಂತಿದ್ದಾರೆ ಅಂತ. ಆದರೆ ಕ್ಯೂವಲ್ಲಿ ಇದ್ದಾರೆ, ಎಲ್ಲೂ ನೂಕು ನುಗ್ಲು ಇಲ್ಲ. ಅದೊಂದು ತುಂಬ ಖುಷಿಯಾಗುತ್ತೆ. ನಮ್ಮ ಮೈಸೂರಿಗೆ ಹೆಸರುವಾದಂಥ ದೇವಸ್ಥಾನ ಅಂದರೆ ಚಾಮುಂಡೇಶ್ವರಿ ದೇವಸ್ಥಾನ. ನೋಡಿ ಇದೆಲ್ಲ ಪತ್ರಿಕೋದ್ಯಮದವರು ಯಾರ್ಯಾರು VIP ಗಳನ್ನ ಬರ್ತಾರೆ, ಆ VIP ಗಳನ್ನೆಲ್ಲ ಮಾತಾಡ್ತಾರೆ. ನಾವು ಹಂಗೆ ಚಾಮುಂಡೇಶ್ವರಿ ದೇವಸ್ಥಾನದ ಮುಂದೆ ಅಮ್ಮನ ದೇವ್ರ ಗುಡಿ ಮುಂದೆ ಬಂದ್ವಿ. ಇಲ್ಲಿ ಹೂವಿನ ಅಲಂಕಾರ ಅಂತೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಿನ್ನೆ ಗುರುವಾರ ವರ್ಧಂತಿ ಇದ್ದಿದ್ದರಿಂದ ವರ್ಧಂತಿಗೆ ಹೂವಿನ ಅಲಂಕಾರ ಮಾಡಿದರು. ಆ ಹೂವಿನ ಅಲಂಕಾರ ಇವತ್ತು ಕೂಡ ಇತ್ತು. ಕೊನೆಯ ಆಷಾಢ ಶುಕ್ರವಾರನೂ ಕೂಡ ಇತ್ತು. ನೋಡಿ ದೇವಸ್ಥಾನದ ಒಳಗಡೆಗೆ ಎಂಟ್ರಿ ಆಗ್ತಾಯಿದ್ದೀವಿ. ಹೂವಿನ ಅಲಂಕಾರ ಅಂತೂ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಅಮ್ಮನವ್ರ ದರ್ಶನ ಮಾಡೋಕ್ಕೆ 2 ಕಣ್ಣು ಸಾಲದು. ಮೊದಲಿಗೆ ಗಣೇಶನ ದರ್ಶನ ಮಾಡಿ ಮುಂದಕ್ಕೆ ಹೊರಟ್ವಿ. ಇವತ್ತು ಸಚಿವರಾದಂತಹ ರೇವಣ್ಣನವರು ಮತ್ತು ಅವರ ಧರ್ಮಪತ್ನಿ ಭವಾನಿ ರೇವಣ್ಣ ಅವರು ಕೂಡ ಬಂದಿದ್ದರು. ಅವ್ರನ್ನೆಲ್ಲ ನೋಡಿಕೊಂಡು ನಾವು ಗರುಡಗಂಬ ತನಕನೂ ಬಂದ್ವಿ. ಮೊಬೈಲ್ ಅಲ್ಲಿ ತನಕನೂ ಕೂಡ ಅಲೋ ಮಾಡಿದ್ರು. ಇನ್ನು ಮುಂದಕ್ಕೆ ಪೊಲೀಸವರು ಎಲ್ಲರಿಗೂ ಎಚ್ಚರಿಕೆ ಕೊಟ್ಟರು. ಎಲ್ಲರೂ ಮೊಬೈಲ್ನ ತೆಗೆದು ಒಳಗಡೆ ಮಾಡ್ಕೊಳ್ಳಿ ಅಂತ. ಅಮ್ಮನವರ ದರ್ಶನ ಮಾಡಿ ಹಿಂಭಾಗದಲ್ಲಿ ಉತ್ಸವ ಮೂರ್ತಿನ ನೋಡ್ತಾ ಇದ್ದೀವಿ. ನೋಡಿ ಇದು ಉತ್ಸವ ಮೂರ್ತಿನ ವೀಡಿಯೋ ಮಾಡೋಕ್ಕೆ ಬಿಟ್ಟರು. ಆದರೆ ಗರ್ಭಗುಡಿಯಲ್ಲಿ ಮಾತ್ರ ಮೊಬೈಲ್ನ ಅಲೋನೇ ಮಾಡಲಿಲ್ಲ. ಹಾಗಾಗಿ ನಾವಲ್ಲಿ ಏನೂ ಕೂಡ ಮೊಬೈಲಲ್ಲಿ ವೀಡಿಯೋನ ಮಾಡೋಕ್ಕೆ ಆಗಲಿಲ್ಲ. ಎಲ್ಲ ಮುಗಿಸಿ ನಾವು ಚಾಮುಂಡೇಶ್ವರಿ ದೇವಸ್ಥಾನದ ಹಿಂಭಾಗ ಬಂದ್ವಿ. ಇದೊಂದು ಸಂಪಿಗೆ ಮರ, ತುಂಬ ಹಳೆಯ ಮರ ಅಂತ ಅಂತಾರೆ. ನೋಡಿ ದೇವ್ರ ದರ್ಶನ ಎಲ್ಲ ಮುಗಿಸಿ ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದಾಗ ಲಡ್ಡು ಪ್ರಸಾದ ಕೊಡ್ತಿದ್ರು. ಮತ್ತು ಪ್ರತಿಯೊಬ್ಬರಿಗೂ ಕೂಡ ಬರೋವಂಥ ಹೆಂಗಸರಿಗೆ ಮುಡ್ಲಕ್ಕಿ ಪ್ರಸಾದ ಕೂಡ ಕೊಡ್ತಾಯಿದ್ರು. ಆ ಮುಡ್ಲಕ್ಕಿ ಪ್ರಸಾದದಲ್ಲಿ ಅಕ್ಕಿ, ಬೆಲ್ಲ, ಅರಿಶಿನ, ಕುಂಕುಮ, ಭಾಗ್ಯನದ ಸಾಮಾನುಗಳೆಲ್ಲ ಇತ್ತು. ಒಂದು ರವಿಕೆ ಕಣ ಕೂಡ ಕೊಟ್ಟಿದ್ರು. ದರ್ಶನ ಎಲ್ಲ ಮುಗಿಸಿ ಬರ್ತಾಯಿದ್ವಿ. ಅಲ್ಲೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಇತ್ತು. ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡಿ ಹೊರಗಡೆ ಬರುವಾಗಲೂ ಕೂಡ ಒಂಚೂರು ಎಲ್ಲೂ ನೂಕು ನುಗ್ಲು ಇಲ್ಲ. ಅಷ್ಟು ಚೆನ್ನಾಗಿ ಆ್ಯಂಬುಲೆನ್ಸಿನ ವ್ಯವಸ್ಥೆ ಕೂಡ ಮಾಡಿದರು. VIP ನೋಡಿ ಈಗ ವೆಹಿಕಲ್ ಹೋಗ್ತಿದ್ದಿಲ್ಲ, ಅದು VIP ವೆಹಿಕಲ್. ಅದು ಮಹಿಷಾಸುರನ ದರ್ಶನ ಮಾಡಿ ಮುಂದ್ಗಡೆಗೆ ಬಂದ್ವಿ. ಅದೇ ಕ್ಯೂವಲ್ಲಿ ನೋಡಿ ಬಸ್ಗಳೆಲ್ಲ ಖಾಲಿ ಹೋಗ್ತದೆ ಈಗ ಜನಗಳನ್ನ ತುಂಬಿಸ್ಕೊಂಡು ಹೋಗೋಕ್ಕೆ ಅಂತ. ಅದೇ ಕ್ಯೂವಲ್ಲಿ ಮುಂದೆ ಬಂದ್ವಿ. ಅಲ್ಲಿ ಬಂದಾಗ ದಾಸೋಹ ಭವನ. ನೋಡಿ ಇದು ದಾಸೋಹ ಭವನಕ್ಕೆ ಹೋಗ್ತಾರದು ನಾವು. ದಾಸೋಹ ಭವನದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪೊಲೀಸವರು. ಅಂದರೆ ಎಲ್ಲೂ ನೂಕು ನುಗ್ಲಾಗಬಾರ್ದು. ಜನಗಳು ಬರೋರು ಬಂದು ಎಲ್ಲ ತುಂಬ ಸ್ಟ್ರೈನಾಗಿ ಬಂದಿರ್ತಾರಲ್ವ, ಬಂದು ಊಟ ಮಾಡಿ ಹೋಗಲಿ ಅಂತ ಎಲ್ಲ ಊಟ ಮಾಡಿಕೊಂಡು ನಾವು ಚಾಮುಂಡಿ ಬೆಟ್ಟದಿಂದ ಹೊರಟ್ವಿ. ನಾವು ಬೆಟ್ಟದಿಂದ ಅವ್ರವ್ರ ಜಾಗಕ್ಕೆ ಹೋಗೋಕ್ಕೂ ಕೂಡ ಬಸ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಅಲ್ಲೂ ಕೂಡ ನೂಕು ನುಗ್ಲು ಇಲ್ಲ. ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ದಿನದ ವ್ಲಾಗ್ ಹೀಗಿತ್ತು. ಎಲ್ಲರಿಗೂ ಆಷಾಢ ಶುಕ್ರವಾರದ ಶುಭಾಶಯಗಳು.